ಮುಳಬಾಗಿಲು ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಅಭಯ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು. ಈ ದೇವಸ್ಥಾನದ ನಿರ್ಮಾಣ ಪ್ರಾರಂಭ ಆದ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿಯ ಸಿಬ್ಬಂದಿ ವರ್ಗದವರು, ಚಾಲಕರು, ನಿರ್ವಾಹಕರು ಎಲ್ಲರೂ ಸೇರಿ ಮಾನ್ಯ ಜೆಡಿಎಸ್ ಮುಖಂಡರು, ಸಮಾಜ ಸೇವಕರು, ರೋಟರಿ ಕ್ಲಬ್ನ ಅಧ್ಯಕ್ಷರು ಹಾಗೂ ಟೊಮೆಟೊ ಮಂಡಿ ಮಾಲೀಕರಾದ ನಗ್ವಾರ್ ಎನ್ಆರ್ ಸತ್ಯಣ್ಣರವರ ಬಳಿ ದೇವಸ್ಥಾನದ ನಿರ್ಮಾಣದಲ್ಲಿ ತಮ್ಮ ಪಾತ್ರವೂ ಇರಬೇಕೆಂದು ಕೋರಿದಾಗ ತಕ್ಷಣದಲ್ಲಿ ಮಾನ್ಯ ನಗ್ವಾರ ಎನ್ಆರ್ ಸತ್ಯಣ್ಣರವರು ದೇವಸ್ಥಾನಕ್ಕೆ ಶ್ರೀ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಕೊಡಿಸಲು ಆಶ್ವಾಸನೆ ನೀಡಿದರು. ತಾವೆಲ್ಲರೂ ಈ ದೃಶ್ಯಗಳಲ್ಲಿ ನೋಡಬಹುದು. ಈ ದಿನ ದೇವಸ್ಥಾನದ ಪ್ರತಿಷ್ಠಾಪನೆಯಾಗಿದೆ. ಕೊಟ್ಟ ಮಾತಿನಂತೆ ನಗ್ವಾರ್ ಎನ್ಆರ್ ಸತ್ಯಣ್ಣರವರು ವಿಗ್ರಹವನ್ನು ಕೊಡಿಸಿದ್ದಾರೆ. ಆದ ಕಾರಣ ಕೆಎಸ್ಆರ್ಟಿಸಿ ಮುಳಬಾಗಿಲು ತಂಡದವರು ಸೇರಿ ಈ ದಿನ ನಗ್ವಾರ್ ಎನ್ಆರ್ ಸತ್ಯಣ್ಣರವರಿಗೆ ಸನ್ಮಾನ ಮಾಡುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿರುತ್ತಾರೆ. ಜೈ ಶ್ರೀರಾಮ್. ಏನು ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಬಸ್ ಡಿಪೋ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಒಂದು ಎಲ್ಲ ನಮ್ಮ ಡಿಪೋನ ಸಿಬ್ಬಂದಿಗರು ಎಲ್ಲರೂ ಬಂದು ಇವತ್ತು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಭಕ್ತಾದಿಗಳು ಬಂದು ತಾಲೂಕಿನ ಭಕ್ತಾದಿಗಳು ಒಂದು ಪೂಜೆ ಮಾಡಿಕೊಂಡು ಅಭಿಷೇಕ ಮಾಡಿಕೊಂಡು ಇಲ್ಲಿಂದ ಹೋಗ್ತಾರೆ. ನಾನು ಆವಾಗಲೇ ಬಂದೆ. ಆವಾಗಲೇ ಮಂಗಳಾರತಿ ಆಗಿಲ್ಲ. ನಾನು ಇವಾಗ ಮಂಗಳಾರತಿ ಮಾಡಿಸ್ಕೋಬೇಕು ಅಂತಲೇ ಬಂದೆ. ನನಗೆ ದೇವ್ರು ನೋಡ್ತಾ ಇದ್ರೆ ಅಷ್ಟು ಖುಷಿ ಆಗುತ್ತೆ. ಅಷ್ಟು ನೀವೆಲ್ಲರೂ ಸೇರಿ ಈ ಪೂಜೆಯನ್ನು ಇಷ್ಟು ಅದ್ಭುತವಾಗಿ ಮಾಡ್ತಾಯಿದ್ದೀರಿ. ಇದೇ ರೀತಿ ನೀವು ಯಾವಾಗಲೂ ಇದೇ ಥರ ಇರಬೇಕು. ನಿಮ್ಮ ಜೊತೆಲಿ ನಾವು ಇರ್ತೀವಿ, ನಮ್ಮಂಥವ್ರು ನಿಮ್ಮ ಜೊತೆಲಿ ಇದ್ದೀವಿ. ನೀವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸ್ಬೋದು, ಮಾಡಿ ತೋರಿಸ್ಬೋದು. ಅದೇ ರೀತಿ ನಮಗೆ ಡಿಪೋ ಮ್ಯಾನೇಜರ್ ಅವರು ಒಳ್ಳೆಯ ಒಂದು ಸಹಕಾರ ಇದೆ. ಆ ರೀತಿ ಇಲ್ಲಿ ಬಂದು ಇಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಒಂದು ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು ಅಂತೇಳಿ ಇವತ್ತು ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಇವತ್ತು 41ನೇ ದಿವಸ 48ನೇ ದಿವಸ ಪೂಜೆ ಕಾರ್ಯಕ್ರಮ ಏನೇ ಇರಲಿ ನನ್ನಿಂದ ನಾನು ಮಾಡಿಕೊಡ್ತೀನಿ. ಅದೇ ಭಕ್ತಾದಿಗಳು ಎಷ್ಟು ಭಕ್ತಾದಿಗಳು ಬಂದರೂ ಒಳ್ಳೆಯದು. ಎಷ್ಟು ಭಕ್ತಾದಿಗಳನ್ನ ಕರೆಸಿ ನೀವು ಎಲ್ಲರೂ ಫ್ಯಾಮಿಲಿಯಿಂದ ಕರೆಸಿ ಪೂಜೆಯನ್ನು ಅವತ್ತು ಅದ್ಭುತವಾಗಿ ಮಾಡಿಸೋಣ. ಒಳ್ಳೆಯ ಒಂದು ನೀವು ಡಿಸಿಷನ್ ತಗೊಂಡಿದ್ದೀರಾ. ಒಳ್ಳೆಯ ದೇವಸ್ಥಾನ ಕಟ್ಟಿದ್ದೀರಿ, ಒಳ್ಳೆಯ ನೀಟಾಗಿದೆ, ಒಳ್ಳೆಯ ಒಂದು ಸುಂದರವಾದ ದೇವಸ್ಥಾನವನ್ನು ಕಟ್ಟಿದ್ದೀರಿ, ಆಂಜನೇಯ ದೇವಸ್ಥಾನ. ಇದಕ್ಕೆ ಎಲ್ಲ ನೀವು ನಮ್ಮ ಸಿಬ್ಬಂದಿರು ಎಲ್ಲರೂ ಕುಟುಂಬಸ್ಥರಿಂದ ಬಂದು ಅವತ್ತು ಪೂಜೆ ಮಾಡಿಸ್ಕೊಂಡ್ರು. ಎಲ್ಲರೂ ಆವತ್ತು ಒಂದು ಪೂಜೆಯನ್ನು ಅದ್ಧೂರವಾಗಿ ಮಾಡಿಸೋಣ. ಯಾಕಂದರೆ ತಾಲೂಕಿನಲ್ಲಿ ಎಲ್ಲ ನಮ್ಮ ಜನತೆಗೂ ಒಂದು ಇದಿದ್ದಂಗೆ, ಹೃದಯ ಇದ್ದಂಗೆ ಅಲ್ವಾ. ಇರುವಾಗ ಇದು ಎಲ್ರಿಗೂ ಬೇಕಾಗಿರ್ತ ದೇವಸ್ಥಾನ. ಯಾರು ಬಂದರೂ ಹೋದ್ರೂ ಇಲ್ಲಂತ ದೇವಸ್ಥಾನಕ್ಕೆ ಈ ದೇವಸ್ಥಾನ ಅದಕ್ಕೋಸ್ಕರ ನನಗೆ ತೃಪ್ತಿ ಆಗುತ್ತೆ ಅಂತ ನಾನು ಒಂದು ದಿವಸ ಪೂಜೆ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಅದು ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ. ಇನ್ನು ಮುಂದೇನೂ ಸಹ ನಿಮ್ಮ ಜೊತೆಯಲ್ಲಿರ್ತೀನಿ. ಏನೇ ಇದ್ರೂ ನನ್ನ ಕೈಲಾದಷ್ಟು ಸಹಾಯ ಮಾಡ್ಕೊಂಡ್ಬರ್ತೀನಿ. ಅಷ್ಟೋ ಇಷ್ಟೋ ನಾನು ದೇವಸ್ಥಾನಗಳಿಗೆ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಮಾಡೋದೊಂದು ಗುರಿ ಏನಂದರೆ ದೇವಸ್ಥಾನ, ಸರ್ಕಾರಿ ಶಾಲೆಗಳು, ಹಾಸ್ಪಿಟ್ಲು, ಎಜುಕೇಷನ್ ಅಷ್ಟು ಮಾತ್ರ ನಾನು ಏನೋ ಅವ್ರು ಕೊಟ್ಟು ಮಾಡಿದೆ. ನೀನು ಎಷ್ಟೋ ಇರೋವನ್ನು ಕೊಟ್ಟರೆ ಏನು ತಿಳ್ಕೊಳ್ಳಲ್ಲ. ಇನ್ನು ಹಸು ಅದು ಅನ್ನ ಬೇಕಾದ್ರೆ ಅನ್ನ ಕೊಡ್ಬೋದು, ಆವಾಗ ತೃಪ್ತಿ. ನೀವು 1 ಕೋಟಿ ಕೊಟ್ಟನು ನನ್ಗೆ ಇನ್ನ ಕೊಡ್ಬೇಕಂತಾರೆ. ಅಂಥದಕ್ಕೆ ದೇವಸ್ಥಾನಕ್ಕೆ ಮತ್ತು ಶಾಲೆಗಳಿಗೆ ಮತ್ತು ಹಾಸ್ಪಿಟ್ಲ್ ಪ್ರಾಬ್ಲಮ್ಮು, ಎಜುಕೇಷನ್ ಪ್ರಾಬ್ಲಮ್ ಇಂಥ ಇರೋದಕ್ಕೆ ಮಾತ್ರ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಯಾವುದೇ ಒಂದು ನೀವು ಕಾರ್ಯಕ್ರಮ ಮಾಡಿದ್ರು ನಿಮ್ಮ ಜೊತೆಯಲ್ಲಿ ಇರ್ತೀನಿ. ನೀವು ಏನೇ ಕಾರ್ಯಕ್ರಮ ಮಾಡಿದ್ರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಿಮ್ಗೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಇವತ್ತು ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಬೇಕು, ನಮ್ಮ ತಾಲೂಕಿನ ಎಲ್ಲರ ಇರಬೇಕು ಅಂತೇಳಿ ಇವತ್ತು ನಾವು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಒಂದು ದಿವಸ ನಾನು ಪೂಜೆ ತಗೊತೀನಿ. ಆವತ್ತು ಎಲ್ಲರೂ ನಾವು ಸೇರಿ ಒಂದು ಪೂಜೆ ಅದ್ಭುತವಾಗಿ ಮಾಡಿ. ಈ ದಿನ ಸತ್ಯಣ್ಣವರು ನಮ್ಮ ಘಟಕದ ಮುಂದೆ ಇರುವ ದೇವಸ್ಥಾನಕ್ಕೆ ಬಂದು ನಮ್ಮನ್ನೆಲ್ಲ ಕುರಿತು 4 ಮಾತಾಡಿದ್ದಾರೆ. ಈ ನಮ್ಮ ಎಲ್ಲ ಸಹೋದ್ಯೋಗಿಗಳ ಬಹುವಿಚ್ಚಿನ ಬೇಡಿಕೆಯಾದ ದೇವಸ್ಥಾನಕ್ಕೆ ಒಂದು ಅತ್ಯಂತವಾದ ಸುಂದರವಾದ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಕೊಡುಗೆಯಾಗಿ ನೀಡಿರ್ತಾರೆ. ಅದೇ ರೀತಿ ಐಶ್ವರ್ಯವಂತರು ಎಲ್ಲರೂ ಉದಾರಿಗಳಲ್ಲ. ಕೆಲವರು ಅದರಲ್ಲಿ ಮ್ಯಾಕ್ಸಿಮಮ್ ಜುಪುಂಡ್ರೆ ಇರ್ತಾರೆ. ಆದರೆ ನಮ್ಮ ಸತ್ಯಣ್ಣಂತ ಹೃದಯವಂತರು ಸಿಗೋದು ಅಪರೂಪ. ಅವರು ಮುಂದೇನೂ ಸಹ ನಮ್ಮ ದೇವಸ್ಥಾನಕ್ಕಾಗಲಿ ನಮ್ಮ ಎಂಪ್ಲಾಯೀಸ್ಗಾಗಲಿ ಏನೇ ಸಹಾಯ ಕೇಳಿದಾಗ ಸಹಾಯ ಹಸ್ತ ನೀಡುತ್ತೇನೆಂದು ಒಂದು ವಾಗ್ದಾನ ನೀಡುತ್ತಾನೆ. ಆ ದೇವರು ಇವ್ರಿಗೂ ಇವ್ರ ಮನೆಯವರಿಗೂ ಎಲ್ರಿಗೂ ಆಯುರಾರೋಗ್ಯ ನೀಡಿ
ಇವರ ವ್ಯಾಪಾರ ವಹಿವಾಟುಗಳೆಲ್ಲ ಇನ್ನೂ ಉತ್ತಮವಾಗಿ ಬೆಳೆದು ಇವರು ಒಳ್ಳೆಯ ಹೆಸರುಗಳು ಗಳಿಸಲಿ ಅಂತ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ.